ಸ್ನೇಹಿತರೆ ನಮಸ್ಕಾರ. ಈ ತಿಂಗಳ 9ನೇ ತಾರೀಕು ಒಂದು ಅದ್ಭುತವಾದ ಒಂದು ಕನ್ನಡ ಬಾವುಟವನ್ನು ಮನೆ ಮೇಲೆ ಹಾರಿಸುವಂಥದ್ದು, ಮನೆಗಳ ಮೇಲೆ, ಉದ್ಯಮದ ಮೇಲೆ, ವಾಹನಗಳ ಮೇಲೆ ಹಾರಿಸುವಂಥ ಒಂದು ಸುದಿನ ಇದೆ. 2020ರಲ್ಲಿ ಸಣ್ಣದಾಗಿ ಕಿಚ್ಚನ್ನು ಹತ್ತಿಸಿದವರು ಜ್ಞಾನಮಧು, ಕನ್ನಡ ಮೊದಲು ಬಳಗದ ಮುಖ್ಯಸ್ಥರಾದಂತಹ ಜ್ಞಾನಮಧುವರು 2020ರಲ್ಲಿ ಒಂದು ಕಿಚ್ಚನ್ನು ಹತ್ತಿಸ್ತಾರೆ. ಏನು ಮೈಸೂರು ರಾಜರು ಮೈಸೂರು ಸಂಸ್ಥಾನವನ್ನು ತ್ಯಾಗ ಮಾಡಿದ ದಿನ, ಆ ಒಕ್ಕೂಟಕ್ಕೆ ಸೇರ್ಪಡಿಸಿದ ದಿನ ಅವತ್ತು. ಆದರೆ 2022ರಿಂದ ಅದನ್ನು ಬಹಳ ವಿಶೇಷವಾಗಿ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವ ಮುಖಾಂತರ ಮತ್ತು ಏನು ಉದ್ಯಮಗಳು ನಡೆಸುವ ನಾವು ಉದ್ಯಮದ ಮೇಲೆ ಒಂದು ಕನ್ನಡ ಬಾವುಟವನ್ನು ಹಾರಿಸುವಂಥದ್ದು, ವಾಹನಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವಂಥದ್ದು ಬಹಳ ಅದ್ಭುತವಾದ ಒಂದು ಕನ್ನಡ ಕಟ್ಟುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿದೆ. ನಾನು ಯಾವಾಗೂ ಜ್ಞಾನಮಧು ಮತ್ತು ಅವರ ತಂಡದವರಿಗೆ ನಾನು ಹೇಳ್ತೀನಿ ಏನಂತ ಅಂದರೆ, ಸಾರಿ ಕನ್ನಡ ಎಲ್ಲ ಸ್ನೇಹಿತರು ಅವರೊಂಥರ ಗೆದ್ದಲುಗಳಾಗಿದ್ದಾರೆ. ಕನ್ನಡ ಕಟ್ಟುವ ಒಂದು ನಿಟ್ಟಿನಲ್ಲಿ ಬಹಳ ಆಳವಾಗಿ ಬುಡದಿಂದ ಒಳಗಿಂದೊಳಗೇನೆ ಕನ್ನಡ ಕಟ್ಟಿ ಕನ್ನಡವನ್ನು ಉಳಿಸುವ ಜವಾಬ್ದಾರಿ ಮತ್ತು ಕನ್ನಡದ ಬದ್ಧತೆ ಏನು, ಕನ್ನಡದ ಅಸ್ಮಿತೆ ಏನು, ಕನ್ನಡದ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮ್ಮಂಥ ಹೋರಾಟಗಾರರಿಗಾಗಿರ್ಬೋದು ಮತ್ತು ಸಮಾಜಕ್ಕಾಗಿರ್ಬೋದು ಮತ್ತು ಸರ್ಕಾರಕ್ಕಾಗಿರ್ಬೋದು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾ ಇರೋದು ಜ್ಞಾನಮಧು ಆ್ಯಂಡ್ ಟೀಮ್, ಕನ್ನಡ ಮೊದಲು ಗೆಳೆಯರ ಬಳಗ. ಅದೇನು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಅವರು ಸ್ವತಃ ಜ್ಞಾನಮಧು ಅವರು ಮತ್ತು ಅವ್ರ ಜೊತೆ ತಂಡದಲ್ಲಿ ಬಹಳಷ್ಟು ಜನ ಅತ್ಯುತ್ತಮ IT ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ದೊಡ್ಡ ಮಟ್ಟದ ವೇತನವನ್ನು ಪಡೆದು ಕೆಲಸ ಮಾಡ್ತಾ ಇರ್ತಾರೆ. ಇವರು ಕನ್ನಡ ಕಟ್ಟೋದಕ್ಕೆ ಬರ್ತಾರೆ. ಕನ್ನಡ ಮೊದಲು ಬಳಗ ಅಂತ ನೀವು ಗೂಗಲಲ್ಲಿ ಹೊಡೆದ್ರು ಬರ್ತದೆ ಬಹಳ ಅದ್ಭುತವಾಗಿ. ಅವರ ಒಂದು ಜೊತೆ ಸಣ್ಣ ಮಟ್ಟದಲ್ಲಿ ನಮಗೆ ಆದಂತ ಒಂದು ಸಣ್ಣ ಕೊಡುಗೆನ ಅವ್ರ ಜೊತೆ ನಾವು ಇದ್ದೇವೆ. ಅವ್ರ ಜೊತೆ ಒಂದು ಪ್ರಯತ್ನ, ಅವ್ರ ಜೊತೆ ಸಾಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಬಹಳಷ್ಟು ಸಂಘಟನೆಗಳು ಅವರ ಜೊತೆ ಇದೆ. ವಿಜಯಸೇನ ಆಗಿರ್ಬೋದು, ರಕ್ಷಣಾ ವೇದಿಕೆಗಳಾಗಿರ್ಬೋದು, ಬಹಳಷ್ಟು ಸಂಘಟನೆಗಳು. ಅದ್ರ ಜೊತೆಗೆ ಸಣ್ಣ ಒಂದು ಮಟ್ಟದಲ್ಲಿ ನಮ್ಮ ಕೈಲಾದ ಮಟ್ಟದಲ್ಲಿ ಕಾರ್ಮಿಕ ಪರಿಷತ್ ಕೂಡ ಅವ್ರ ಜೊತೆ ಕೆಲಸವನ್ನು ಮಾಡ್ತಾ ಇದೆ. ಇದೇ 9ನೇ ತಾರೀಕು ಮತ್ತೆ ಆ ಸುದಿನ ಬಂತು. ಹೋದ ವರ್ಷ ಮನೆಗಳ ಮೇಲೆ ನಾವು ಬಳ್ಳಾರಿಯಲ್ಲಾಗಿರ್ಬೋದು, ಶಿವಮೊಗ್ಗದಲ್ಲಾಗಿರ್ಬೋದು, ಉಡುಪಿಯಲ್ಲಾಗಿರ್ಬೋದು ಮತ್ತು ಬೆಂಗಳೂರಿನಲ್ಲಾಗಿರ್ಬೋದು, ಈ ಒಂದು ಅವರ ಕನ್ನಡದ ಕೆಲಸದಲ್ಲಿ ನಾವೊಂದು ಸೇನಾನಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ವಿ. ನಮ್ಮ ವಿನೋದ್ ಗಣಿಗ ಅಂತೂ ಏರಿಯಾದಲ್ಲಿ ಹೋಗಿ ಕನ್ನಡ ಬಾವುಟವನ್ನು ಹಂಚಿ ಕನ್ನಡ ಹಬ್ಬದ ಥರ ಆಚರಣೆ ಮಾಡಿದ್ವಿ. ಈ ಬಾರಿ ನಾನು ಕೇಳ್ತಾ ಇರೋದೊಂದು, ಈ ಬಾರಿ ಸ್ವಲ್ಪ ಆತ್ಮೀಯರ ಸಂಖ್ಯೆ ಹೆಚ್ಚಿದೆ. ನಾನು ನಿಮ್ಮಲ್ಲಿ ಒಂದು ಉಡುಗೊರೆಯಾಗಿ ಕೇಳ್ತೀನಿ. ಇದನ್ನು ಉಡುಗೊರೆಯಾಗಿ ಕೇಳಬಾರ್ದು, ಯಾಕಂದ್ರೆ ನೀವೇ ನೀಡಬೇಕು. ಯಾಕಂತ ಹೇಳಿದ್ರೆ ಕನ್ನಡ ಅಂತ ಹೇಳಿದ್ರೆ ರವಿ ಶೆಟ್ಟಿ ಮನೆಗೆ ಮಾತ್ರ, ಅಥವಾ ಯಾರ್ದೋ ಒಬ್ಬರ ಮನೆ, ಜ್ಞಾನಮಧು ಅವರ ಮನೆಯದಲ್ಲ. ನಿಮ್ಮೆಲ್ಲರ ಒಂದು ಅಸ್ಮಿತೆ ಅದು ಕನ್ನಡ. ಆ ಅಸ್ಮಿತೆಯನ್ನ ಉಳಿಸ್ಬೇಕು, ಅದನ್ನ ಬೆಳೆಸಬೇಕು ಮತ್ತು ಅದನ್ನ ಕಾಪಾಡ್ಕೊಂಡು ಬರಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ನಾವು ಕನ್ನಡ ಸೇನಾನಿಗಳು. ಹಾಗಾಗಿ ಈ ಬಾರಿ 9ನೇ ತಾರೀಕು ಪ್ರತಿಯೊಬ್ಬರು ಕೂಡ ಇದನ್ನ ಯಾರ್ಯಾರು ವಿಡಿಯೋಗಳನ್ನ ನೋಡ್ತಿರೋ, ಯಾರ್ಯಾರು ಈ ಒಂದು ವಿಡಿಯೋನ ಶೇರ್ ಮಾಡ್ತಿರೋರು ಎಲ್ರಿಗೂ ನಾನು ಕೇಳ್ತಾ ಇರೋದೊಂದೇ, ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಮೇಲೆ ಒಂದು ಕನ್ನಡ ಬಾವುಟವನ್ನು ಬೆಳಿಗ್ಗೆ ಹಾರಿಸಿ ಸೆಲ್ಫಿ ಜೊತೆಗೆ ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ಅದನ್ನು ಅಪ್ಲೋಡ್ ಮಾಡಿ, ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ. ಒಂದಾದ್ರೂ ಅಟ್ಲೀಸ್ಟ್ ನೀವೇ ಅಲ್ಲೇ ಪಕ್ಕದ ಅಂಗಡಿಯಲ್ಲಿ ಇರ್ತದೆ ಒಂದು ಬಾವುಟವನ್ನು ತಂದು ಬಾವುಟವನ್ನು ಹಾರಿಸುವ ಮುಖಾಂತರವಾಗಿ ನಿಮ್ಮ ವಾಹನದಲ್ಲಿ ಒಂದು ಬಾವುಟ ಇರಲಿ 9ನೇ ತಾರೀಕು, ನಿಮ್ಮ ವ್ಯಾವಹಾರಿಕ ಸ್ಥಳದಲ್ಲಿ ಒಂದು ಬಾವುಟ ಇರಲಿ, ನಿಮ್ಮ ಮನೆ ಮೇಲೆ ಒಂದು ಬಾವುಟ, 3 ಬಾವುಟವನ್ನು ಹಾರಿಸುವಂತ ಕೆಲಸ ಮಾಡಬೇಕು. ಅದೇ ನಾನು ಕೇಳಿರೋ ಉಡುಗೊರೆ. ನಾನು ಅವಾಗ ಕೇಳಿದೆ ಅಲ್ವಾ, ನನಗೊಂದು ಗಿಫ್ಟ್ ಬೇಕು ಅಂತೇಳಿ, ಉಡುಗೊರೆ ಬೇಕು ಕೇಳಿದ್ರೆ ಆ ಉಡುಗೊರೆಯಾಗಿ ದಯವಿಟ್ಟು ಇದನ್ನು ಕೊಟ್ಟು ನಿಮ್ಮ ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ನೀವು ಇದನ್ನ ರಾರಾಜಿಸುವಂತೆ ಮಾಡಬೇಕು. ಅದಲ್ಲದೆ ಈ ವಿಡಿಯೋನು ಕೂಡ ಎಲ್ರಿಗೂ ಶೇರ್ ಮಾಡಬೇಕು. ಮತ್ತೆ ಅಲ್ಲದೆ ಬಹಳಷ್ಟು ಎಬಿಲಿಟಿ ಇರೋರಿದ್ದೀರಿ, ನೀವೆಲ್ಲ ಬಹಳ ಬುದ್ಧಿವಂತರಿದ್ದೀರಿ. ನೀವು ನಿಮ್ಮ ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ನೀವು ಅದನ್ನ ನೀವೇ ಲೈವ್ ಬಂದು ಇದೇ ರೀತಿ ಕನ್ನಡದ ಬಗ್ಗೆ ಜಾಗೃತಿ, ಕನ್ನಡದ 9ನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಯಾವುದಾದ್ರೂ ಒಂದು ಹುಟ್ಟು ಹಾಕೋದು ಬಹಳ ಕಷ್ಟ, ಅದನ್ನ ಬೆಳೆಸ್ಕೊಂಡು ಹೋಗೋದಿದೆಯಲ್ಲ ಬಹಳ ಇದಾಗ್ತದೆ. ಹಾಗಾಗಿ ಆ ಕೆಲಸವನ್ನ ನೀವು ಮಾಡಬೇಕು ಅಂತ ಬಿಟ್ಟು ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ನೀವು ವಾಟ್ಸ್ಆಪ್, ಫೇಸ್ಬುಕ್ಗಳಲ್ಲಿ ಇದನ್ನ ಪ್ರಚಾರ ಮಾಡೋದ್ರೊಂದಿಗೆ
ನಾವು ಮಾಡಿದ ವಿಡಿಯೋನು ಕೂಡ ಯಾರಾದರೂ ಆ ಥರ ವಾಟ್ಸಪ್ ಲೈವ್ ಏನಾದ್ರು ಹೋಗೋಕ್ಕಾಗಿಲ್ಲ, ಫೇಸ್ಬುಕ್ ಲೈವ್ ಏನಾದ್ರು ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇದನ್ನ ಶೇರ್ ಮಾಡಿ. ಮತ್ತೆ ಪ್ರತಿಯೊಬ್ಬರು ಇದೇ 9ನೇ ತಾರೀಕು, ಇನ್ನೇನು ಜಾಸ್ತಿ ದಿನ ಇಲ್ಲ, 9ನೇ ತಾರೀಕು ಪ್ರತಿಯೊಬ್ಬರು ನಿಮ್ಮ ವಾಹನದ ಮೇಲೆ, ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ ಮತ್ತು ನಿಮ್ಮ ಮನೆಗಳ ಮೇಲೆ ಒಂದು ಕನ್ನಡ ಬಾವುಟವನ್ನು ಹಾರಿಸಿ ಇದೊಂದು ಪ್ರತಿಜ್ಞೆಯನ್ನು ಮಾಡಿ. ಬಹಳ ವಿಶೇಷವಾಗಿ ಲಕ್ಷಾಂತರ ಜನರು, ನಾನು ಕನ್ನಡ ಮೊದಲು ಗೆಳೆಯರ ಬಳಗಕ್ಕೆ ನಾನು ಮಾತು ಕೊಟ್ಟಿದ್ದೇನೆ, ಲಕ್ಷಾಂತರ ಜನರು ಇದನ್ನ ಹಾಕ್ತಾರೆ ಸರ್ ಈ ಸಲ ಅಂತ ಬಿಟ್ಟು ಹೇಳಿದ್ದೀನಿ. ದಯವಿಟ್ಟು ನನ್ನ ಮಾತನ್ನು ಉಳಿಸ್ಕೊಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ಪ್ರೀತಿಯಿಂದ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ. ಥ್ಯಾಂಕ್ ಯು.